ಬೆಂಗಳೂರಿನಲ್ಲಿ IPL ಮ್ಯಾಚ್ ನಡೆಯುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಸಾಕಷ್ಟು ತಿಂಗಳಿಂದ ಕಾಡ್ತಾ ಇತ್ತು. ಬಟ್ ಈಗ ಆಲ್ಮೋಸ್ಟ್ ಮ್ಯಾಚ್ಗಳು ನಡೆಯೋದು ಡೌಟ್ ಅನ್ನೋ ಹಂತಕ್ಕೆ ಬಂದಿದೆ. ಯಾಕೆ ಅನ್ನೋದ್ರ ಡೀಟೇಲ್ಸ್ ಈಗ ಹೇಳ್ತಾ ಹೋಗ್ತೀವಿ ನಿಮಗೆ. ಇವತ್ತು ಸಮಿತಿ ಜೊತೆಗೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಇರುತ್ತೆ. ಪೊಲೀಸರು ಹಾಗೂ PWD ಇಲಾಖೆ ವರದಿಯನ್ನ ಈ ಮೀಟಿಂಗ್ನಲ್ಲಿ ಸಲ್ಲಿಕೆಯನ್ನು ಮಾಡ್ತಾರೆ. ಮತ್ತೆ ಆಲ್ರೆಡಿ ಹಿಂದೆ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ರು ಅವರು. ಈಗ ಮತ್ತೊಂದು ರಿಪೋರ್ಟು. ಪೊಲೀಸರು ಕೊಟ್ಟ ರಿಪೋರ್ಟ್ನಲ್ಲಿ ಮ್ಯಾಚ್ಗೆ ಮತ್ತೆ ರೆಡ್ ಸಿಗ್ನಲ್ ಇದೆ. ಯಾಕಂದರೆ ಲಾಸ್ಟ್ ಟೈಮ್ ಬಹುದೊಡ್ಡ ಬೆಲೆ ಅಂತ ಎತ್ತಿದ್ದು ಒಂದು ಆ ಫ್ಯಾಮ್ಲೀಸು, ವಿಕ್ಟಿಮ್ ಫ್ಯಾಮ್ಲೀಸು, ಇನ್ನೊಂದು ಪೊಲೀಸರು. ಹೀಗಾಗಿ ಅವರು ತುಂಬ ಸ್ಟ್ರಿಕ್ಟ್ ಇದ್ದಾರೆ. ಈ ಸಲ ರೆಡ್ ಸಿಗ್ನಲ್ ಕೊಟ್ಟಿದ್ದಾರೆ, ಆಗಲ್ಲ ಆರ್ಗನೈಸ್ ಮಾಡ್ಸೋಕ್ಕೆ ಅಂತ. KCA ಅಳವಡಿಸ್ಕೊಳ್ಬೇಕಾದ 17 ಅಂಶಗಳನ್ನು ಜಾರಿಗೆ ತರುವಲ್ಲಿ ವಿಫಲರಾಗಿದ್ದಾರೆ. ಕನಿಷ್ಠ ಕಾರ್ಯರೂಪಕ್ಕೆ ತರ್ತೀರಾ ನೀವು ಕೇಳಿದ್ರೆ ಅದ್ರ ಬಗ್ಗೆ ಭರವಸೆಯನ್ನು ಕೂಡ ಕೊಡ್ತಿಲ್ವಂತೆ. ಸುಮ್ಮನೆ ಮಾತಲ್ಲಿ ನಾವೆಲ್ಲ ಫಾಲೋ ಮಾಡ್ತೀವಿ ರೂಲ್ಸ್ನ ಅಂದ್ರೆ ಆಗಲ್ಲ, ರೈಟಿಂಗಲ್ಲಿ ಕೊಡಬೇಕು. ಯಾಕಂದರೆ ನಾಳೆ ಏನಾದರೂ ಮತ್ತೊಂದು ಅನಾಹುತ ಆದರೆ ರೆಸ್ಪಾನ್ಸಿಬಲ್ ಆಗಿ KCAನ ಹೋಲ್ಡ್ ಮಾಡಬೇಕು ಅನ್ನೋದು ಪೊಲೀಸ್ನವರ ಆಲೋಚನೆ. ಆದರೆ ಇವರು ಭರವಸೆಗಳನ್ನು ಕೂಡ ಕೊಡ್ತಾ ಇಲ್ಲ, ಕಾರ್ಯರೂಪಕ್ಕೂ ತಂದಿಲ್ಲ, ಅಳವಡಿಸ್ಕೊಂಡಿಲ್ಲ. ಸೊ ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ನಡೆಸೋದು ಸೂಕ್ತ ಅಲ್ಲ ಅನ್ನೋ ಅಭಿಪ್ರಾಯವನ್ನು ಪೊಲೀಸ್ ಇಲಾಖೆ ಕೊಟ್ಟಿದೆ. ಇಂದಿನ ಸಭೆಯಲ್ಲಿ RCB ಮ್ಯಾಚ್ನ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರದ ಮೇಲೆ ಕನ್ನಡಿಗರ ಆಸೆ, ಕನಸು ಮತ್ತು ಸೇಫ್ಟಿ ಎಲ್ಲ ನಿಂತ್ಕೊಂಡಿದೆ.